ಯಾರು ಲೂಟಿ ಮಾಡೋರು ಮಾಡಿರ್ಬೋದು, ತನಿಖೆ ಮಾಡಿರಿ, ಒಳಗೆ ಹಾಕ್ರಿ. ಅವರು ಹಂಗೆ ಲೂಟಿ ಮಾಡ್ಯಾರಲ್ಲ, ಬರೀ ಹೇಳಬೇಡ್ರಿ. ಬರೀ ಭಾಷಣದಾಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಗಲು ಹೌದು ಯಾಕೆ ಹಾಕ್ಲಿಲ್ಲಪ್ಪ, ಯಾಕೆ ಅವ್ರ ಮ್ಯಾಗ 64 ಎನ್ಕ್ವೈರಿ ಮಾಡಲಿಲ್ಲ, ಯಾಕೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಬಂದದು, ಇಲ್ಲೇ ಯಾವುದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇದೆ. ಇಲ್ಲಿ ಇವ್ರದ್ದು ನಮ್ಮದು ಇಲ್ಲೊಬ್ರು ಕೂತಾರ ಚೇರ್ಮನ್ರು ಕಿತ್ತೂರು, ಇವ್ರದ್ದು ಒಂದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಅವರು 2 3 ಗೊತ್ತಿಲ್ಲ. ಎಲ್ಲ ಪಾರ್ಟಿಯವರು ಅದವ್ರ ಅಧ್ಯಕ್ಷರಲ್ಲಿ. ಆದ್ರೆ ಇಲ್ಲ JDS ಇದ್ದಾಗ ಮಾಡ್ಕೊಟ್ಟಾರೆ, BJPಗೆ ಹೋಗ್ಯಾರ. ಅದಕ್ಕೆ ನಾ ಹೇಳೋದೇನು ಅಧ್ಯಕ್ಷರೇ, ನೀವು ಕಾರ್ಖಾನೆಗಳ ಪರಿಸ್ಥಿತಿ ನೋಡ್ರಿ. ವಾಸ್ತವಿಕತೆಯನ್ನು ಈ ರಾಜ್ಯದ ಸಕ್ಕರೆ ಮಂತ್ರಿಗಳು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಲ್ಲರ ಮುಂದೆ ನಾನು ಕಾಟ ಹಾಕ್ತೀನಿ ಅಂದರು. ಯಾರ್ದಾರ ನಾನು ಹೇಳಿದೆ ಮೊದಲು ನನ್ನ ಕಾರ್ಖಾನೆ ಮುಂದೆ ಕಾಟ ಹಾಕಿ, ರೈತರದ್ದು ಕಾಟ ಹೊಡೆದು ಏನು ಮಾಡೋದ, ನನಗೆ ಇಟ್ಟೆ ಆಗ್ತೈತೆ ಪತ್ತು ಕೊಡ್ತೀನಿ ಅಂದ್ರೆ ರೈತರು ಒಪ್ಕೋತಾರೆ. ಓಕೆ, ಅದಕ್ಕೆ ಹೇಳ್ತೀನಿ ಅಧ್ಯಕ್ಷರೇ, ಒಂದು ಕಮಿಟಿಯನ್ನು, ಎಕ್ಸ್ಪರ್ಟ್ಸ್ ಕಮಿಟಿ, ಸಕ್ಕರೆ ಕಾರ್ಖಾನೆಗಳ ಕಷ್ಟ ಏನಿದೆ, ಯಾವ ರೀತಿ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಇದೆ, 1 ಟನ್ನಿಗೆ ರೈತರ ಕಷ್ಟ ಏನಿದೆ, ಕಾರ್ಖಾನೆಗಳ ಕಷ್ಟ ಏನಿದೆ, ಇದನ್ನು ರಿವೈವಲ್ ಮಾಡಬೇಕಾದ್ರೆ, ಪುನಶ್ಚೇತನ ಮಾಡಬೇಕಾದ್ರೆ ಕೈಗಾರಿಕೆ ಮಂತ್ರಿಗಳು, ವಿದ್ಯುತ್ ಮಂತ್ರಿಗಳು, ಸಕ್ಕರೆ ಮಂತ್ರಿಗಳು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಕಾರ್ಖಾನೆಗಳನ್ನು ಉಳಿಸ್ರಿ. ನೀವು ಇದೇ ರೀತಿ ಸುಮ್ಮನೆ ಕೊಡದೇ ಇದ್ರೆ ಜೈಲಿಗೆ ಹಾಕ್ತೇನೆ, ಕೊಡದೇ ಇದ್ರೆ ಏನು ಜೈಲಿಗೆ ಹಾಕ್ತೀರಿ ಹಾಕಿರಿ, ಮತ್ತೇನು ಮಾಡೋದು? ಮಾಡಿವಲ್ಲ ನೋಡಿ, ಕೆತ್ತೆ ಬೀಜಿ ಮಾಡೀವಿ, ತಪ್ಪು ಮಾಡೀವಿ, ಭಾಳ ದೊಡ್ಡ ತಪ್ಪು ಮಾಡಿ ನಾವು ಇದನ್ನು ಮಾಡಬಾರ್ದಾಗಿತ್ತು. ಆರಾಮ್ ಉಳ್ಕಿದೋರಂಗೆ ವಿದೇಶನಾಗ ಯಾರು ಲೂಟಿ ಮಾಡೋರು ಮಾಡಿರ್ಬೋದು, ತನಿಖೆ ಮಾಡಿರಿ, ಒಳಗೆ ಹಾಕ್ರಿ. ಅವರು ಹಂಗೆ ಲೂಟಿ ಮಾಡ್ಯಾರಲ್ಲ, ಬರೀ ಹೇಳಬೇಡ್ರಿ. ಬರೀ ಭಾಷಣದಾಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಗಲು ಹೌದು ಯಾಕೆ ಹಾಕ್ಲಿಲ್ಲಪ್ಪ, ಯಾಕೆ ಅವ್ರ ಮ್ಯಾಗ 64 ಎನ್ಕ್ವೈರಿ ಮಾಡಲಿಲ್ಲ, ಯಾಕೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಬಂದದು, ಇಲ್ಲೇ ಯಾವುದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇದೆ. ಇಲ್ಲಿ ಇವ್ರದ್ದು ನಮ್ಮದು ಇಲ್ಲೊಬ್ರು ಕೂತಾರ ಚೇರ್ಮನ್ರು ಕಿತ್ತೂರು, ಇವ್ರದ್ದು ಒಂದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಅವರು 2 3 ಗೊತ್ತಿಲ್ಲ. ಎಲ್ಲ ಪಾರ್ಟಿಯವರು ಅದವ್ರ ಅಧ್ಯಕ್ಷರಲ್ಲಿ. ಆದ್ರೆ ಇಲ್ಲ JDS ಇದ್ದಾಗ ಮಾಡ್ಕೊಟ್ಟಾರೆ, BJPಗೆ ಹೋಗ್ಯಾರ. ಅದಕ್ಕೆ ನಾ ಹೇಳೋದೇನು ಅಧ್ಯಕ್ಷರೇ, ನೀವು ಕಾರ್ಖಾನೆಗಳ ಪರಿಸ್ಥಿತಿ ನೋಡ್ರಿ. ವಾಸ್ತವಿಕತೆಯನ್ನು ಈ ರಾಜ್ಯದ ಸಕ್ಕರೆ ಮಂತ್ರಿಗಳು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಲ್ಲರ ಮುಂದೆ ನಾನು ಕಾಟ ಹಾಕ್ತೀನಿ ಅಂದರು. ಯಾರ್ದಾರ ನಾನು ಹೇಳಿದೆ ಮೊದಲು ನನ್ನ ಕಾರ್ಖಾನೆ ಮುಂದೆ ಕಾಟ ಹಾಕಿ, ರೈತರದ್ದು ಕಾಟ ಹೊಡೆದು ಏನು ಮಾಡೋದ, ನನಗೆ ಇಟ್ಟೆ ಆಗ್ತೈತೆ ಪತ್ತು ಕೊಡ್ತೀನಿ ಅಂದ್ರೆ ರೈತರು ಒಪ್ಕೋತಾರೆ. ಓಕೆ, ಅದಕ್ಕೆ ಹೇಳ್ತೀನಿ ಅಧ್ಯಕ್ಷರೇ, ಒಂದು ಕಮಿಟಿಯನ್ನು, ಎಕ್ಸ್ಪರ್ಟ್ಸ್ ಕಮಿಟಿ, ಸಕ್ಕರೆ ಕಾರ್ಖಾನೆಗಳ ಕಷ್ಟ ಏನಿದೆ, ಯಾವ ರೀತಿ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಇದೆ, 1 ಟನ್ನಿಗೆ ರೈತರ ಕಷ್ಟ ಏನಿದೆ, ಕಾರ್ಖಾನೆಗಳ ಕಷ್ಟ ಏನಿದೆ, ಇದನ್ನು ರಿವೈವಲ್ ಮಾಡಬೇಕಾದ್ರೆ, ಪುನಶ್ಚೇತನ ಮಾಡಬೇಕಾದ್ರೆ ಕೈಗಾರಿಕೆ ಮಂತ್ರಿಗಳು, ವಿದ್ಯುತ್ ಮಂತ್ರಿಗಳು, ಸಕ್ಕರೆ ಮಂತ್ರಿಗಳು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಕಾರ್ಖಾನೆಗಳನ್ನು ಉಳಿಸ್ರಿ. ನೀವು ಇದೇ ರೀತಿ ಸುಮ್ಮನೆ ಕೊಡದೇ ಇದ್ರೆ ಜೈಲಿಗೆ ಹಾಕ್ತೇನೆ, ಕೊಡದೇ ಇದ್ರೆ ಏನು ಜೈಲಿಗೆ ಹಾಕ್ತೀರಿ ಹಾಕಿರಿ, ಮತ್ತೇನು ಮಾಡೋದು? ಮಾಡಿವಲ್ಲ ನೋಡಿ, ಕೆತ್ತೆ ಬೀಜಿ ಮಾಡೀವಿ, ತಪ್ಪು ಮಾಡೀವಿ, ಭಾಳ ದೊಡ್ಡ ತಪ್ಪು ಮಾಡಿ ನಾವು ಇದನ್ನು ಮಾಡಬಾರ್ದಾಗಿತ್ತು. ಆರಾಮ್ ಉಳ್ಕಿದೋರಂಗೆ ವಿದೇಶನಾಗ